ನಂಬಿದವರ ಕೈಯನ್ನ ಎಂದಿಗೂ ಬಿಟ್ಟಿಲ್ಲ ಈ ಸ್ವಾಮಿ. ಸಂಸಾರದ ಭವ ಬಂಧನಗಳನ್ನ ತೊರೆದು ಭಕ್ತ ಕೋಟಿಗೆ ಗುರುವಾಗಿ, ತಂದೆಯಾಗಿ, ಮಾರ್ಗದರ್ಶಕರಾಗಿ, ಲಕ್ಷಾಂತರ ಜನರ ಆರಾಧ್ಯ ದೈವವಾಗಿ, ಮನೆ ಮನದ ಬೆಳಕಾಗಿ ಬಕುತ ಜನರನ್ನ ಪೊರೆಯುತ್ತಿರೋ ಈ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಪಾರ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಕಲಿಯುಗದ ಕಾಮಧೇನು ಎಂದೇ ಕರೆಯುವ ಶ್ರೀ ಗುರು ರಾಘವೇಂದ್ರರನ್ನ ದರ್ಶಿಸಿ ಪಾವನರಾಗೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಂತ್ರಾಲಯಕ್ಕೆ ಬರುವ ಪ್ರತಿ ಭಕ್ತರು ಪಠಿಸುವ ಶ್ಲೋಕವಿದು. ಗುರುರಾಯರ ಈ ಸನ್ನಿಧಾನಕ್ಕೆ ಒಮ್ಮೆ ಬಂದ್ರೆ ಸಾಕು, ಮನಸ್ಸಿನ ತೊಳಲಾಟಗಳಿಗೆ ಮುಕ್ತಿ ದೊರಕುತ್ತೆ. ಭಕ್ತರಿಗೆ ನೀಡಿದ ಭರವಸೆಯಂತೆ 700 ವರ್ಷಗಳ ಕಾಲ ಬೃಂದಾವನದೊಳಗೆ ಜೀವಂತವಾಗಿದ್ದು ತನ್ನ ಬಳಿ ಬರುವ ಪ್ರತಿ ಮನುಷ್ಯನ ಕಷ್ಟಗಳನ್ನ ಕೇಳುತ್ತಿದ್ದಾರೆ ಈ ಸ್ವಾಮಿಗಳು. ಮಂತ್ರಾಲಯದ ಗುರು ರಾಘವೇಂದ್ರರನ್ನ ದರ್ಶನ ಮಾಡುವ ಮೊದಲು ಈ ಗ್ರಾಮದ ದೇವತೆಯಾದ ಮಂಚಾಲಮ್ಮನನ್ನ ದರ್ಶನ ಮಾಡಿಕೊಂಡು ಹೋಗ್ಬೇಕಂತೆ. ಆಕೆಯ ಸನ್ನಿಧಿಗೆ ತೆರಳದೆ ರಾಯರ ದೇವಸ್ಥಾನಕ್ಕೆ ಹೋದ್ರೆ ಗುರು ಸಾರ್ವಭೌಮರನ್ನ ನೋಡಿದ ಪುಣ್ಯ ಸಿಗೋದಿಲ್ಲ ಎನ್ನುವುದು ಇಲ್ಲಿ ಬರುವ ಭಕ್ತರ ನಂಬಿಕೆಯಾಗಿದೆ. ಈ ಕ್ಷೇತ್ರದ ಸಮೀಪವೇ ಪಂಚಮುಖಿ ಆಂಜನೇಯನ ದೇವಸ್ಥಾನ ಕೂಡ ಇದ್ದು ಈ ವಾಯುಪುತ್ರನನ್ನ ಆರಾಧಿಸೋದ್ರಿಂದ ಶನಿ ದೋಷಗಳು ದೂರವಾಗುತ್ತೆ. ಇನ್ನು ತುಂಗಾ ತೀರದಲ್ಲಿ ಮಿಂದೆದ್ದು ರಾಘವೇಂದ್ರರ ಸನ್ನಿಧಿಗೆ ಹೋಗಿ ಹೆಜ್ಜೆ ನಮಸ್ಕಾರ ಮತ್ತು ಉರುಳು ಸೇವೆ ಮಾಡುವವರ ಎಲ್ಲ ಮನದ ಕೋರಿಕೆಗಳು ನೆರವೇರುತ್ತೆ. ಶ್ರೀ ಗುರು ರಾಘವೇಂದ್ರರನ್ನ ಪೂಜಿಸುವವರಿಗೆ ಸಿರಿ ಸಂಪತ್ತಿನ ಕೊರತೆ ಬರೋದಿಲ್ಲ. ಜೊತೆಗೆ ಇವರ ನಾಮಸ್ಮರಣೆಯಿಂದ ಮುಕ್ತಿ ದೊರಕುತ್ತೆ. ಅಲ್ಲದೆ ಈ ಕ್ಷೇತ್ರದಲ್ಲಿ ನೀಡುವ ರಾಯರ ಮಂತ್ರಾಕ್ಷತೆಯನ್ನ ಮನೆಗೆ ತಂದು ಇಟ್ಟುಕೊಳ್ಳೋದ್ರಿಂದ ಅಪಮೃತ್ಯು ಹಾಗೂ ಜೀವನದಲ್ಲಿ ಬರುವ ಎಲ್ಲ ಕಷ್ಟಗಳಿಂದ ಆ ಯತಿರಾಯರು ನಮ್ಮನ್ನ ಕಾಪಾಡುತ್ತಾರೆ. ಗುರು ರಾಘವೇಂದ್ರರು ಸಶರೀರದೊಂದಿಗೆ ಬೃಂದಾವನಸ್ಥರಾದ ದಿನವನ್ನ ಗುರುಗಳ ಆರಾಧನಾ ಮಹೋತ್ಸವದ ದಿನವಾಗಿ ಆಚರಿಸಲಾಗುತ್ತೆ. ಪ್ರತಿ ವರ್ಷ ಶ್ರಾವಣ ಕೃಷ್ಣ ಪಕ್ಷ ಪಾಠ್ಯದಿಂದ ಶ್ರಾವಣ ಕೃಷ್ಣ ಪಕ್ಷದ ತದಿಗೆಯ 3 ದಿನಗಳ ಕಾಲ ರಾಯರ ಆರಾಧನೆ ನಡೆಯುತ್ತೆ. ಈ ದಿನದಂದು ರಾಯರ ಮಠದಲ್ಲಿ ವಿಶೇಷ ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗುರು ರಾಘವೇಂದ್ರ ರಾಯರ ಪವಾಡಗಳ ಸ್ಮರಣೆಗಳು ನಡೆಯುತ್ತವೆ. ರಾಯರ ಬೃಂದಾವನಕ್ಕೆ ನಿತ್ಯ ಅಭಿಷೇಕಗಳನ್ನ ಮಾಡ್ತಾ ಇದ್ದು, ಬೃಂದಾವನದ ಎಡಗಡೆ ವಾದೀಂದ್ರರ ಹಾಗೂ ಸುಧಮೇಂದ್ರ ಬೃಂದಾವನವಿದೆ. ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ, ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ರಾಯರನ್ನ ದರ್ಶನ ಮಾಡಬಹುದಾಗಿದ್ದು, ಭಕ್ತಾದಿಗಳು ಪಂಚಾಮೃತಾಭಿಷೇಕ, ಅಷ್ಟೋತ್ತರ ನಾಮಾವಳಿ ಸೇವೆ, ರಜತ ರಥ ಸೇವೆ, ದೀಪಾರಾಧನೆ, ತೈಲ ನಂದಾದೀಪ ಸೇವೆ, ಯತಿ ಹಸ್ತೋದಕ ಸೇವೆಗಳನ್ನ ಮಾಡಿಸಬಹುದಾಗಿದೆ. ಇಲ್ಲಿ ಬರುವ ಪ್ರತಿ ಭಕ್ತಾದಿಗಳಿಗೂ ಮಧ್ಯಾಹ್ನ ಅನ್ನದಾಸೋಹದ ವ್ಯವಸ್ಥೆ ಇದ್ದು, ಶ್ರೀಮಠದಲ್ಲಿ ಉಳಿದುಕೊಳ್ಳಲು ಸಾಕಷ್ಟು ಕೊಠಡಿಗಳು ಸಿಗುತ್ತವೆ. ಆಂಧ್ರಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿರುವ ಮಂತ್ರಾಲಯವು ಬೆಂಗಳೂರಿನಿಂದ 370 ಕಿಲೋಮೀಟರ್, ಶಿವಮೊಗ್ಗದಿಂದ 374 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನಿಂದ ಶ್ರೀ ಕ್ಷೇತ್ರಕ್ಕೆ ಸಾಕಷ್ಟು ಬಸ್ ವ್ಯವಸ್ಥೆಗಳಿದ್ದು, ಮಂತ್ರಾಲಯವು ರಾಯಚೂರಿನಿಂದ 45 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ರೈಲು ಮಾರ್ಗದ ಮೂಲಕ ಬರೋದಾದ್ರೆ ಮಂತ್ರಾಲಯಂ ರೋಡ್ ಎಂಬ ರೈಲ್ವೆ ಸ್ಟೇಷನ್ನಲ್ಲಿ ಇಳಿದು ಅಲ್ಲಿಂದ 16 ಕಿಲೋಮೀಟರ್ ಬಸ್ನಲ್ಲಿ ಚಲಿಸಿದ್ರೆ ರಾಯರ ಸನ್ನಿಧಾನಕ್ಕೆ ತಲುಪಬಹುದಾಗಿದೆ. ಸತ್ಯ ಧರ್ಮದ ನೆಲೆಬೀಡಾದ ಮಂತ್ರಾಲಯ ಕ್ಷೇತ್ರಕ್ಕೆ ಸಾಧ್ಯವಾದ್ರೆ ನೀವು ಒಮ್ಮೆ ಹೋಗಿ ಬನ್ನಿ. ಗುರು ರಾಯರ ಸ್ಮರಣೆಯಿಂದ ನಿಮ್ಮೆಲ್ಲ ಕಷ್ಟಗಳು ದೂರವಾಗಲಿ. ಅಸಂಖ್ಯಾತ ಜನರ ಆರಾಧ್ಯ ದೈವವಾದ ಗುರು ರಾಯರು ಎಲ್ಲರಿಗೂ ಒಳಿತನ್ನೇ ಮಾಡಲಿ ಅಂತ ಆಶಿಸ್ತಾ ಇವತ್ತಿನ ಧರ್ಮದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ
ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಂದನೆಗಳು.